टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಸೊ ಅಂದ್ಕೊಂಡಂತಾಗಿದ್ರೆ ಇವತ್ತು ನಾವು ಮಾಕ್ ಡ್ರಿಲ್ಗೆ ಸಂಬಂಧಪಟ್ಟಾಗಿನ ಚರ್ಚೆಯನ್ನ ಶುರು ಮಾಡಬೇಕಾಗಿತ್ತು. ಆ ರೀತಿಯಂತ ಸುದ್ದಿಯನ್ನ ನಾವು ಬೆಳಗ್ಗೆಯಿಂದ ಗಮನಿಸಬೇಕಿತ್ತು. ಯಾಕೆ ಅಂತ ಅಂದ್ರೆ ದೇಶದಾದ್ಯಂತ ಇವತ್ತು ಮಾಕ್ ಡ್ರಿಲ್ಗೆ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಆದ್ರೆ ನಿರೀಕ್ಷೆಗೂ ಮೀರಿ ಇವತ್ತು ಬೆಳಗಿನ ಸಂದರ್ಭದಲ್ಲಿ ಬಂದಿರುವಂತ ಸುದ್ದಿಯೇ ಬೇರೆ. ಅದು ಪಾಕ್ ನೆಲದಲ್ಲೇ ಭಾರತದ ಸೇನೆ ಉಗ್ರರನ್ನ ಹುಡುಕಿ ಹೊಡೆದಿದೆ ಅನ್ನುವುದು. ಕೋಟ್ ಪಾಕಿಸ್ತಾನದ ನೆಲೆಯಲ್ಲೇ. ಯಾಕಂತಂದ್ರೆ ಇಲ್ಲಿ ತನಕದ ಭಾರತದ ಏರ್ ಸ್ಟ್ರೈಕ್ ಗಳೇನಿತ್ತು ಇದು ಪಿಒಕೆಗೆ ಸೀಮಿತ ಆಗಿರ್ತಿತ್ತು. ಪಾಕಿಸ್ತಾನದ ಬಾರ್ಡರ್ ದಾಟಿ ಹೊಡೆದಂತದ್ದು ಬಹುಶಃ ತೀರಾ ಇತ್ತೀಚೆಗಿನ ನಿದರ್ಶನಗಳು ತೀರಾ ಕಮ್ಮಿ. ಅದರಲ್ಲೂ ಕೂಡ ಸುದ್ದಿಯಾದಂತ ಕೆಲ ಅಟ್ಯಾಕ್ ಗಳಿಗೆ ಗಮನ ಕೊಟ್ಟಂತ ಸಂದರ್ಭದಲ್ಲಿ ನಾವು ಉರಿಗೆ ಸಂಬಂಧಪಟ್ಟ ಹಾಗಿನ ಬಾಲಾಕೋಟ್ಗೆ ಸಂಬಂಧಪಟ್ಟ ಹಾಗಿನ ಏರ್ ಸ್ಟ್ರೈಕ್ ನೋಡಿದಾಗ ಪಿಒಕೆ ಭಾಗದಲ್ಲಿ ಇದ್ದಂತ ನೆಲೆಗಳನ್ನ ಧ್ವಂಸ ಮಾಡಿದಂಥದ್ದನ್ನ ಗಮನಿಸ್ತಾ ಇದ್ವಿ. ಈಗ ಭಾರತದ ಸೇನೆ ಒಂದು ಹೆಜ್ಜೆಯನ್ನ ಮುಂದಿಟ್ಟಿದ್ದು ಪಾಕ್ನ ನೆಲೆಯ ಒಳಗೆ ಅವಿತು ಕುಳಿತಿದ್ದಂತಹ ಉಗ್ರರು, ಹೊಂಚು ಹಾಕಿ ಕುಳಿತಿದ್ದಂತಹ ಉಗ್ರರನ್ನ ಹೊಡೆದುರುಳಿಸಲಾಗಿದೆ ಅನ್ನುವಂಥ ಸಂಗತಿ ಗೊತ್ತಾಗ್ತಾ ಇದೆ. ಒಟ್ಟು ಕಾರ್ಯಾಚರಣೆ ಬಹಳ ರೋಚಕವಾಗಿತ್ತು ಅನ್ನುವಂಥದ್ದನ್ನೇನು ನಾವಿಲ್ಲಿ ಬಿಡಿಸಿ ಹೇಳಬೇಕಾಗಿರುವಂಥದ್ದಲ್ಲ. ಎಕ್ಸ್ ಇಂಟೆಲಿಜೆನ್ಸ್ ಆಫೀಸರ್ ಆಗಿರುವಂತ ಮೋಹನ್ ಚಿತಾಲಿ ಅವರು ಕೂಡ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಅವ್ರ ಜೊತೆಗೆ ನಾವು ಮಾತನಾಡ್ತಾ ಹೋಗೋಣ. ಸರ್, ಈ ಅಟ್ಯಾಕಿಗೆ ಸಂಬಂಧಪಟ್ಟ ಹಾಗಿನ ಒಟ್ಟು ಪ್ಲಾನಿಂಗ್ ಹೇಗ್ ಆಗಿರ್ಬೋದು ಅಂತ. ಯಾಕಂತಂದ್ರೆ ಪಾಕಿಸ್ತಾನದ ನೆಲದ ಒಳಗೆ ಹೋಗಿ ಹೊಡೆದಿರುವಂತದ್ದು ಇದೆಯಲ್ಲ, ಇದು ಯಾವ ಮಟ್ಟಿಗಿನ ಕಾರ್ಯಾಚರಣೆ ಅಂತ ನೀವು ಹೇಳ್ತೀರಾ? ಸರ್, ನಿಮ್ ಜೊತೆ ಮಾತಾಡ್ತೀನಿ. ಜಸ್ಟ್ ಹೋಲ್ಡ್ ಸರ್, ಇದು ಹೇಗೆ ಆಯ್ತು ಈ ಒಟ್ಟು ಆಪರೇಷನ್? 1:44 ಶುರು ಆಯ್ತು AM, ತಡರಾತ್ರಿ 1:44 ಸಂದರ್ಭದಲ್ಲಿ ಭೂಸೇನೆ, ವಾಯುಸೇನೆ, ಅಗತ್ಯ ಬಿದ್ರೆ ನೌಕಾಸೇನೆಯನ್ನ ಕೂಡ ಸಿದ್ಧ ಮಾಡಿಕೊಳ್ಳಲಾಗಿತ್ತು. ಪಾಕಿಸ್ತಾನ ಹಾಗೆ ಪಿಒಕೆ ಭಾಗದಲ್ಲಿರುವಂತ ಅಲ್ಲಿನ ನಾಗರಿಕರಿಗೆ ಸಮಸ್ಯೆ ಆಗದೆ ಇರುವಂತ ರೀತಿಯಾಗಿ ಪ್ಲಾನ್ ಮಾಡಿ ಇಂಥದ್ದೊಂದು ಅಟ್ಯಾಕ್ ಅನ್ನ ಮಾಡಲಾಗಿದೆ. ನಮ್ಮ ರಫೇಲ್ ಯುದ್ಧ ವಿಮಾನಗಳ ಮುಖೇನವಾಗಿ ಅಟ್ಯಾಕ್ ಮಾಡೋದ್ರ ಜೊತೆಗೇನೆ ಡ್ರೋನ್ಗಳನ್ನ ಕೂಡ ಬಳಸಿಕೊಳ್ಳಲಾಗಿದೆ. ಪ್ರಮುಖವಾಗಿ ಭಾರತಕ್ಕೆ ಥ್ರೆಟ್ ಆಗಿರುವಂತದ್ದು ಜೈಷ್ ಎ ಮೊಹಮ್ಮದ್ ಹಾಗೆ ಲಷ್ಕರ್ ಎ ತೊಯ್ಬಾ ಅಂತ ಸಂಘಟನೆ. ಅದಕ್ಕೆ ತಕ್ಕ ಹಾಗೆ ಮೊನ್ನೆ ನಡೆದಿರುವಂತ TRF ಅನ್ನುವಂತ ಸಂಘಟನೆ ಜೈಷ್ ಎ ಮೊಹಮ್ಮದ್ನ ಒಂದು ಅಂಗಸಂಸ್ಥೆ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಸೊ ಈ ರೀತಿಯಾದಂತಹ ಸಂಘಟನೆಗಳ ಉಗ್ರರು ಯಾರ್ಯಾರಿದ್ರು, ದೊಡ್ಡ ಕಾಂಪ್ಲೆಕ್ಸ್ಗಳು, ಈ ಉಗ್ರರಿಗೆ ಸಂಬಂಧಪಟ್ಟಾಗಿನ ಚಟುವಟಿಕೆ ನಡೀತಾ ಇದ್ದಂತ ಕಾಂಪ್ಲೆಕ್ಸ್ಗಳು, ಮಸೀದಿಗಳು, ಇಂತಹ ಸ್ಥಳಗಳನ್ನ ಟಾರ್ಗೆಟ್ ಮಾಡಲಾಗಿದೆ.